ನಡೆದಿರ್ತಕ್ಕಂಥ ಎಫ್ ಡಿ ಎಕ್ಸಾಮಲ್ಲಿ ನಾನ್ ಎಚ್ ಕೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಕ್ವಶನನ್ನು ನಾವು ಸಾಲ್ವ್ ಮಾಡೋಣ. ಮೊದಲನೇದಾಗಿ 2 ವರ್ಷಗಳ ಕೊನೆಯಲ್ಲಿ 4,000 ಮೊತ್ತದ ಮೇಲೆ ಸರಳ ಬಡ್ಡಿ 800 ಅದೇ ಅವಧಿಯಲ್ಲಿ ಅದೇ ದರದಲ್ಲಿ ಅದೇ ಮೊತ್ತಕ್ಕೆ ಚಕ್ರಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಮೊದಲನೇದಾಗಿ 4,000 ರೂಪಾಯಿಗೆ 800 ಬಡ್ಡಿ ಆಗ್ತದೆ. ಅಂದರೆ ಇವಾಗ 1 ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ 400 ಆಗ್ತದೆ. 2 ವರ್ಷಕ್ಕೆ 800 ಆಗ್ತದೆ. ಸೊ 400 ಮೊದಲನೇದಾಗಿ ನಾವು ಚಕ್ರ ಬಡ್ಡಿ ಕಂಡುಹಿಡಬೇಕಂದ್ರೆ ಇಂಟ್ರೆಸ್ಟನ್ನು ಪ್ಲಸ್ ಮಾಡಬೇಕಾಗುತ್ತೆ. ಬಡ್ಡಿ ಪ್ರಿನ್ಸಿಪಲ್ ಅಮೌಂಟ್ ಜೊತೆಗೆ ಇಂಟ್ರೆಸ್ಟ್ ಕೂಡ ನಾವು ಪ್ಲಸ್ ಮಾಡಿ ಇಂಟ್ರೆಸ್ಟನ್ನು ತೆಗಿಬೇಕಾಗುತ್ತೆ. ಸೊ 4,000 ಪ್ರಿನ್ಸಿಪಲ್ ಅಮೌಂಟ್, 400 1 ವರ್ಷದ ಬಡ್ಡಿ ಪ್ಲಸ್ ಮಾಡಿ ಇಂಟು 10 ಮಾಡಿದಾಗ ನಮಗೆ 800 ಎಷ್ಟಾಗುತ್ತೆಪ್ಪ ಅಂದರೆ ಇದು 440 ಇಂಟ್ರೆಸ್ಟ್ ಬರುತ್ತೆ. ಸೊ 440 ಇಂಟ್ರೆಸ್ಟ್ ಬಂದಾಗ ಇವಾಗ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಗುತ್ತೆಪ್ಪ ಅಂದರೆ ಮೊದಲನೇದು 440 ಇವಾಗ ಬಂತು. ಮೊದಲನೇ ಫಸ್ಟ್ ಮಂತಿನ ಒಂದು ಇಂಟ್ರೆಸ್ಟ್ ಎಷ್ಟಿತ್ತು 400. ಸೊ 840 ಈಸ್ ಅ ರೈಟ್ ಆನ್ಸರ್. ಸೊ ಫಸ್ಟ್ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆಪ್ಪ ಅಂದರೆ ಬ್ಯಾಂಕ್ನಲ್ಲಿ ಬಡ್ಡಿ ದರದಲ್ಲಿ 5%ದಿಂದ 4%ಕ್ಕೆ ಇಳಿಸಿದಾಗ ಒಬ್ಬ ವ್ಯಕ್ತಿಯು ರೂಪಾಯಿ 2,000 ಹೆಚ್ಚು ಮತ್ತು ಅವನ ವಾರ್ಷಿಕ ಆದಾಯ ಒಂದೇ ಆಗಿರುತ್ತದೆ. ಮೂಲ ಠೇವಣಿ ಆಗಿದೆ. ಅಂದರೆ ಇವಾಗ ಅಂದರೆ ನಾವೀಗ ಬ್ಯಾಂಕ್ನಲ್ಲಿ ಏನೇ ಒಂದು ಎಫ್ ಡಿ ಇಟ್ಟಿರ್ತೇವಲ್ಲ, ಆ ಒಂದು ಇಂಟ್ರೆಸ್ಟ್ ಮೊದಲು 5% ಇತ್ತು. 5%ದಿಂದ ಇವಾಗ ಏನು ಮಾಡ್ಲತ್ತಾರ 4%ಕ್ಕೆ ಇಳಿಸಿದಾಗ ಕಡಿಮೆ ಮಾಡ್ಲತ್ತಾರ. ಒಬ್ಬ ವ್ಯಕ್ತಿಯು ರೂಪಾಯಿ 2,000 ಹೆಚ್ಚು ಕಡಿಮೆ ಆದಾಗ ನಮಗೆ ಇಂಟ್ರೆಸ್ಟ್ ಕೂಡ ಕಡಿಮೆ ಬರುತ್ತದೆ ಅಮೌಂಟ್. ಹಾಗಾಗಿ ಆ ಒಂದು ಅಮೌಂಟ್ ಕಡಿಮೆ ಆಗಬಾರ್ದಂತ ನಾವು ಇನ್ನು 2,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟಲ್ಲಿ ಹೆಚ್ಚಿಗೆ ಅಮೌಂಟು ಪೇ ಮಾಡಿ ನಾವು ಎಫ್ ಡಿಯನ್ನು ಇಡ್ತಕ್ಕಂಥದ್ದು. ಅಂದರೆ ಇವಾಗ 4% ಅಂದರೆ ಡಿವೈಡೆಡ್ ಬೈ 100 ಆಗುತ್ತೆ. ಇವಾಗ ಇಂಟು 2,000 ಪ್ರಿನ್ಸಿಪಲ್ ಎಕ್ಸ್ಟ್ರಾ ಇಡ್ಲಾಕತ್ತೀವಿ. ಅಂದರೆ ಇವಾಗ 0 ಕ್ಯಾನ್ಸಲ್, 4 ಇಂಟು 8 is 0, 80 ರೂಪೀಸ್. ಅಂದರೆ 1% ಅಂದರೆ ಎಷ್ಟು ಆಗ್ಲಕತ್ತಂದ್ರೆ 80 ರೂಪೀಸ್ ಆಗ್ಲಕತ್ತು. ಇವಾಗ ನಮಗೆ 100% ಎಷ್ಟಾಗುತ್ತೆ ಅಂದರೆ ಆಬ್ವಿಯಸ್ಲಿ 8,000. ಸೊ ಆತನ ಮೂಲ ಠೇವಣಿ ಎಷ್ಟಾಗಿರುತ್ತೆ ಅಂದರೆ 8,000. ರೈಟ್ ಆನ್ಸರ್ ಇಸ್ 8,000.